ಹಾಯ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ಟೆಕ್ ಲಾವರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಎಲ್ಲ ಥರದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಬಗ್ಗೆ ಮಾಹಿತಿ ಹಾಗೂ ಎಲ್ಲ ಥರದ ಟೆಕ್ನಾಲಜಿ ಬಗ್ಗೆ ನನಗೆ ಗೊತ್ತಿರುವಷ್ಟು ನಾಲೆಡ್ಜ್ ಅಥವಾ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಶುರು ಮಾಡೋಣ. ಲಾಸ್ಟ್ ವಿಡಿಯೋಲಿ ನಾನು ನಿಮ್ಗೆ ತಿಳಿಸಿದ್ದೆ OnePlus ಬ್ರ್ಯಾಂಡ್ ಬಗ್ಗೆ. ಇದು ಯಾವ ಥರ ಇದ್ರದ್ದು ಯೂಸೇಜ್ ಹೆಂಗಿದೆ, ಮತ್ತು ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು ವರ್ಷದಿಂದ MI Band 4 ಇದ್ರ ಬಗ್ಗೆ ನಾನು ಇದು ತಿಳಿಸ್ಕೊಡ್ತೇನೆ. ಇದು ಪರವಾಗಿಲ್ವಾ ಅಂತೇಳಿ. ಆದರೆ ಎರಡೂ ರೇಟ್ ಬಂದು ಸೇಮ್. ನಾನು ತೊಗೋಬೇಕಾದ್ರೆ MI Band 4 ಬಂದು ಸೇಮ್ ರೇಟಲ್ಲೇ ಇತ್ತು, ₹2,400. ಇದು ಬಂದು ₹2,500, ಇನ್ನು ₹100 ಜಾಸ್ತಿ ಆ್ಯಕ್ಚುಲಿಯಾಗಿ. ನೋಡಿ, ಇದು ಬಂದು MI Band 4 ಇದು ಬಂದು OnePlus ಬ್ರ್ಯಾಂಡ್ ಇದು. ನೋಡಿ ತೋರಿಸ್ತೇನೆ ಯಾವುದು ರೆಸ್ಪಾನ್ಸ್ ಟೈಮ್, ಯಾವುದು ಜಲ್ದಿ ರೆಸ್ಪಾನ್ಸ್ ಕೊಡುತ್ತೆ ಅಂತೇಳಿ. ನೋಡಿ, ಫಸ್ಟ್ ರೆಸ್ಪಾನ್ಸ್ ಆ್ಯಕ್ಚುಲಾಗಿ ಇದು OnePlus ಬ್ರ್ಯಾಂಡ್ ಒಂದು ಸ್ವಲ್ಪ ರೆಸ್ಪಾನ್ಸ್ ಫಾಸ್ಟ್ ಕೊಡುತ್ತೆ ಆ್ಯಕ್ಚುಲಾಗಿ ಕಂಪೇರ್ ಟು MI ಬ್ರ್ಯಾಂಡ್ಗೆ. ನೋಡೋಣ ಬನ್ನಿ, ಇದರಲ್ಲಿ ಏನೇನಿದೆ ಸ್ಪೆಸಿಫಿಕೇಷನ್ಸು, ಇದಕ್ಕೆ ಏನು ಡಿಫ್ರೆನ್ಸು ಅನ್ನೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇದರಲ್ಲಿ ಫಸ್ಟ್ ಸ್ಟೇಟಸ್ ಅಂತ ಹೇಳಿದ್ರೆ ಅದೇ ಇವಾಗ ಪರ್ ಡೇ ಆ್ಯಕ್ಟಿವಿಟಿ ಏನಿದೆ ಅನ್ನೋದನ್ನು ಸ್ಟೇಟಸ್ನಲ್ಲಿ ನಾವು ಕಾಣ್ತೀವಿ. ಅದು ಬಿಟ್ಟರೆ ಹಾರ್ಟ್ ರೇಟಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಗ್ರೀನ್ ಕಲರ್ ಬ್ಲಿಂಕ್ ಹೊಡಿತಾ ಇದೆ ನೋಡಿ, ಅದು ಹಾರ್ಟ್ ರೇಟ್ ಚೆಕ್ ಮಾಡುತ್ತೆ. 75 ಬೀಟ್ಸ್ ಪರ್ ಮಿನಿಟ್ ತೋರಿಸ್ತಾ ಇದೆ. ಅದಾಗ್ತದೆ. ಈಗ ವರ್ಕೌಟ್ಸು, ಸೈಕ್ಲಿಂಗು, ವಾಕಿಂಗು, ಫ್ರೀ ಸ್ಟೈಲು, ಪೂಲ್ ಸ್ವಿಮ್ಮಿಂಗು, ಔಟ್ಡೋರ್ ರನ್ನಿಂಗ್, ಟ್ರೆಡ್ಮಿಲ್. ಓಕೆನಾ? ಅದು ಬಿಟ್ಟರೆ ವೆದರ್. ನೆಕ್ಸ್ಟ್ ನೋಟಿಫಿಕೇಷನ್ಸು. ಅದು ಬಿಟ್ಟರೆ ಮೋರ್, D&D ಅಲಾರಾಮು, ಮ್ಯೂಸಿಕ್ಕು, ಸ್ಟಾಪ್ ವಾಚ್, ಟೈಮರು, ಫೈನ್ ಡಿವೈಸ್, ಬ್ಯಾಂಡ್ ಡಿಸ್ಪ್ಲೇ. ಓಕೆ, ಅಷ್ಟೇ. ಇದರಲ್ಲಿ ಬಂದು ಆ್ಯಕ್ಚುಲಾಗಿ ವಾಚ್ ಫೇಸಸ್ಸು ಬ್ಯಾಂಡಲ್ಲಿ ನಮಗೆ ವಾಚ್ ಫೇಸಸ್ಸು 2-3 ಸೆಟ್ ಮಾಡ್ಕೊಬೋದು MI ಬ್ಯಾಂಡಲ್ಲಿ. ಸೇಮ್ OnePlusಲ್ಲೂ ಅದೇ ಥರನೇ. ಅಂದರೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಮಗೆ ಇದರಲ್ಲಿ MI ಬ್ಯಾಂಡಲ್ಲಿ ತುಂಬ ವಾಚ್ ಫೇಸಸ್ ಸಿಗುತ್ತೆ, ನಮಗೆ ಮೋರ್ ದೆನ್ ಹಂಡ್ರೆಡ್ಸ್ ಆಫ್ ವಾಚ್ ಫೇಸಸ್ ಸಿಗುತ್ತೆ. ಆದರೆ ಇದರಲ್ಲಿ ಇನ್ನೂ ಅಷ್ಟೊಂದಿಲ್ಲ OnePlusಲ್ಲಿ. ಇದರದ್ದು ಕಾನ್ಫಿಗರೇಷನ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋಲ್ಲೇ ನಿಮಗೆ ತಿಳಿಸಿದ್ದೆ. ಜಸ್ಟ್ ನಾನು ಡಿಫ್ರೆನ್ಸು, ಇದಕ್ಕೆ ಏನು ಡಿಫ್ರೆನ್ಸ್ ಅನ್ನೋದ್ರ ಬಗ್ಗೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು ನಾನು ಆ್ಯಕ್ಚುಲಾಗಿ. ಓವರಾಲ್ ಪರವಾಗಿಲ್ಲ. ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ಚೆನ್ನಾಗಿದೆ ಅಕಾರ್ಡಿಂಗ್ ಟು ಆ್ಯಪ್. ಓವರಾಲ್ ಆಗಿ ಜಸ್ಟ್ ಸೆನ್ಸಿಂಗಲ್ಲಿ ಮಾತ್ರ ಇದು ಚೆನ್ನಾಗಿದೆ. ರೆಸ್ಪಾನ್ಸಲ್ಲಿ ಫಾಸ್ಟ್ ರೆಸ್ಪಾನ್ಸ್ ಕೊಡುತ್ತೆ ನಿಮಗೆ. ನೋಟಿಫಿಕೇಷನ್ ಆದರೂ ಆಗಲಿ, ಇವನ್ ಕಾಲ್ ಬಂದರೂ ಅಷ್ಟೇ. ಇನ್ನು ನನ್ನ ಫೋನ್ಗಿನ್ನ ಕಾಲ್ ಬರ್ತಾ ಇರೋ ಮುಂಚೆನೇ ಫಸ್ಟ್ ನೋಟಿಫಿಕೇಷನ್ ಆಗಿಬಿಡುತ್ತೆ. ಫಸ್ಟ್ ಇದಕ್ಕೆ ಕಾಲ್ ಬರುತ್ತೆ, ಫಸ್ಟ್ ಇಲ್ಲಿ ಬರುತ್ತೆ, ಆಮೇಲೆ ನನಗೆ ಫೋನಲ್ಲಿ ಡಿಸ್ಪ್ಲೇ ಮಾಡುತ್ತೆ ಆ್ಯಕ್ಚುಲಾಗಿ. ಆ ಥರ ಫಾಸ್ಟ್ ರೆಸ್ಪಾನ್ಸ್ ಇದೆ ಆ್ಯಕ್ಚುಲಾಗಿ. ಇದು ಓಕೆ, ರೆಸ್ಪಾನ್ಸಲ್ಲಿ ನಂಬರ್ 1 ಆ್ಯಕ್ಚುಲಿ ಇವಾಗ. ಅದು ಬಿಟ್ಟರೆ ಡಿಸ್ಪ್ಲೇ ಆಗಲಿ ಎಲ್ಲ ಚೆನ್ನಾಗಿದೆ. ಎರಡು ಆ್ಯಮೋಲೆಡ್ ಡಿಸ್ಪ್ಲೇನೇ ಎರಡೂ. ನೋಡೋಣ ಬನ್ನಿ, ಇದ್ರದ್ದು ಆ್ಯಪ್ ಯಾವ ಥರ ಇದೆ ಅಂತ ನನಗೆ ತೋರಿಸ್ಕೊಡ್ತೀನಿ ಈಗ. ನನ್ನ ಫೋನಲ್ಲಿ ನಾನು ಪ್ರೈವಸಿ ಟೆಂಪರ್ಡ್ ಗ್ಲಾಸ್ನ ಇನ್ಸರ್ಟ್ ಮಾಡಿದ್ದೀನಿ. ಸ್ವಲ್ಪ ಬ್ರೈಟ್ ಕಮ್ಮಿನೇ ಕಾಣ್ಬೋದು ನಿಮಗೆ. ಇದು ಆ್ಯಕ್ಚುಲಿ ಸ್ಯಾಮ್ಸಂಗ್ M30s ನಂದು. ಆ್ಯಕ್ಚುಲಿ ಬ್ರೈಟ್ ಜಾಸ್ತಿ ಅಂದ್ಬಿಟ್ಟೆ ನಾನು ಆ ಗ್ಲಾಸ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಕಣ್ಣು ಸೇಫ್ಟಿಗೋಸ್ಕರ ನಾನು ಪ್ರೈವಸಿ ಗ್ಲಾಸ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ. ಫಸ್ಟು MI ಬ್ಯಾಂಡ್ಗೆ ಹೋಗೋಣ. ಇದು MI ಬ್ಯಾಂಡ್ದು ಆ್ಯಪ್ ಬಂದು ಈ ಥರ ಕಾಣಿಸುತ್ತೆ ನಮಗೆ.
ನೋಡಿ ಇದು ಬಂದು ಸ್ಲೀಪ್ ಮಾನಿಟರಿಂಗ್ ಮಾಡುತ್ತೆ. ನಾನು ಆ್ಯಕ್ಚುಲಿ ಎರಡು ಬ್ಯಾಂಡ್ ಹಾಕ್ಕೊಂಡು ನಾನು ಅದೇ ಒಂದು ಲಾಸ್ಟ್ 3-4 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸ್ಲೀಪ್ ಮಾನಿಟರಿಂಗ್ ಎಲ್ಲ ಹೆಂಗೆ ಬರುತ್ತೆ ಏನು ಅಂತ ಎಲ್ಲ ಫುಲ್ ಎಲ್ಲ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ್ಯಕ್ಚುಲಾಗಿ ಸ್ಲೀಪ್ ಸ್ಕೋರ್ ಬಂದು 81%. ಆದರೆ ಅದೇ ಸ್ಲೀಪ್ ಮಾನಿಟರಿಂಗ್ ಎಲ್ಲ ಚೆನ್ನಾಗಿ ಮಾಡುತ್ತೆ ಇದು MI ಬ್ಯಾಂಡು. ಎಷ್ಟು ಟೈಮಲ್ಲಿ ನಾವು ಎಚ್ಚರವಾಗಿದ್ವಿ ರಾತ್ರಿ ಟೈಮಲ್ಲಿ ಎಲ್ಲ ನಮಗೆ ಇಲ್ಲಿ ಕಾಣಿಸ್ಬಿಡುತ್ತೆ. ಎಷ್ಟು ನಿಮಿಷ ಎಷ್ಟು ಅವರ್ ನಾವು ಒಳ್ಳೆ ನಿದ್ದೆ ಮಾಡಿದ್ದೀವಿ ತೋರಿಸ್ತಾ ಇದ್ದೀವಿ ನೋಡಿ. 43 ಮಿನಿಟ್ಸ್ ಡೀಪ್ ಸ್ಲೀಪ್ ಮಾಡಿದ್ದೀವಿ, 5 hours 55 minutes ಲೈಟ್ ಸ್ಲೀಪ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇದೆ. ಲಾಸ್ಟ್ ನೈಟ್ ಇದೆ ಆ್ಯಕ್ಚುಲಿ. ಲಾಸ್ಟ್ ನೈಟ್ 6 hours 38 minutes ನಿದ್ದೆ ಮಾಡಿದ್ದೀನಿ. ಮತ್ತು ಹಾರ್ಟ್ ರೇಟು ನೋಡಿ ಪ್ರತಿ ಇದಕ್ಕೂ ಅದು ಹಾರ್ಟ್ ರೇಟು ಫುಲ್ ರೆಕಾರ್ಡ್ ತೊಗೊಳ್ತಾನೆ ಇರುತ್ತೆ. ಮೇ ಬಿ ಎವ್ರಿ ಮಿನಿಟ್ಗೂ ಅಥವಾ 5 minutes ಒಂದ್ಸರಿನೂ ತೊಗೊತಾ ಇರ್ಬೋದು. ಇಲ್ಲಾಂದರೆ ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಇದು 24/7 ಹಾರ್ಟ್ ರೇಟ್ ರೆಕಾರ್ಡ್ ಮಾಡ್ತಾ ಇರುತ್ತೆ. ಇದೆ ನೋಡಿ 24 hour ಹಾರ್ಟ್ ರೇಟಿಂಗ್ ಮಾನಿಟರಿಂಗ್ ಅಂತೆ. ಅಂದರೆ 24 ಗಂಟೆನೂ ನಮ್ಮ ಹಾರ್ಟ್ ರೇಟ್ನ ಇದು ಚೆಕ್ ಮಾಡ್ತಾ ಇರುತ್ತೆ. ಅದು ನಾವು ಆ್ಯಕ್ಚುಲಾಗಿ ನಾವು ಏನು ಎಂಟ್ರಿ ಮಾಡಿರ್ತೀವೋ ಪ್ರೊಫೈಲಲ್ಲಿ ಇಲ್ಲಿ ಕೇಳುತ್ತೆ. ನಮ್ಮ ಸ್ಟಾರ್ಟಿಂಗಲ್ಲಿ ಕೇಳುತ್ತೆ ಅದು ನಮ್ಮ ಹೈಟ್ ಎಷ್ಟು, ನಮ್ಮ ವೆಯ್ಟ್ ಎಷ್ಟು ಅನ್ನೋದೆಲ್ಲ ನಾವು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಸ್ಪೆಸಿಫೈ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಅದು ನಮಗೆ ಗೈಡ್ ಮಾಡುತ್ತೆ. ಎಷ್ಟು ಅವ್ರಿಗೆ ಒಂದ್ಸರಿ ಎದ್ದೊಳ್ಬೇಕು. ನಾವು ಸುಮ್ಮನೆ ಕೂತ್ಕೊಂಡಿತ್ತು ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ನೋಟಿಫೈ ಮಾಡುತ್ತೆ ನಮ್ಮನ್ನ. ತುಂಬ ಹೊತ್ತಿಂದ ಮೂವ್ ಆಗ್ತಾ ಇಲ್ಲ, ನೀವು ಎದ್ದು ಓಡಾಡಿ ಅಂತ ಹೇಳಿ ನಮಗೆ ನೋಟಿಫಿಕೇಷನ್ ಎಲ್ಲ ಕೊಡುತ್ತೆ. ಇದು ಬಂದು ನೋಡಿ ಈ ಥರ ಸ್ಕ್ರೀನಲ್ಲಿ ಇಷ್ಟೊಂದು ನಿಮಗೆ ವಾಚ್ ಫೇಸಸ್ ಸಿಗುತ್ತೆ. ಮ್ಯಾನೇಜಲ್ಲಿ ನಮ್ಮ ವಾಲ್ಪೇಪರ್ ಯಾವುದಾದ್ರೂ ಕ್ಯಾಮ್ರಾಯಿಂದ ತೆಗೆದಿರೋ ಫೋಟೋಸ್ನ ಕೂಡ ನಾವಿಲ್ಲಿ ಹಾಕ್ಕೋಬೋದು ವಾಚ್ ಫೇಸ್ಗೆ. ಇನ್ಕಮಿಂಗ್ ಕಾಲ್ ನೋಟಿಫಿಕೇಷನ್ ಮಾಡುತ್ತೆ. ಕಾಲ್ಸ್ ಬಂತು ಅಂತ ಹೇಳಿದ್ರೆ ಜಸ್ಟ್ ವೈಬ್ರೇಟ್ ಮಾಡ್ತಾ ಇರುತ್ತೆ, ಕಾಲ್ ಬರ್ತಾ ಇದೆ ಅಂತೇಳಿ. ವಿತ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆನ್ ಮಾಡಿಕೊಂಡ್ರೆ ಅವ್ರದ್ದು ಹೆಸರು ಸಹ ನಮಗೆ ತೋರಿಸ್ತಾ ಇರುತ್ತೆ. ಅಲಾರಮ್ ಇರುತ್ತೆ, ಆ್ಯಪ್ ಅಲರ್ಟ್ಸು, ಐಡಿಯಲ್ ಅಲರ್ಟ್. ಇದು ನೋಡಿ, ಇದು ಬಂದು ಐಡಿಯಲ್ ಅಲರ್ಟ್. ನಾವು ಇದನ್ನು ಆನ್ ಮಾಡಿಕೊಂಡ್ರೆ ನೋಡಿ ಪ್ರತಿ 1 hourಗೆ ಒಂದ್ಸರಿ ನಾವು ಸುಮ್ಮನೆ ಕೂತಿತ್ತು ಅಂತ ಹೇಳಿದ್ರೆ ಅದೇ ಹೇಳ್ತಾ ಇರುತ್ತೆ. 1 hourಯಿಂದ ಸುಮ್ಮನೆ ಕೂತಿದ್ದೀರಾ, ಏನಾದರೂ ಕೆಲಸ ಮಾಡಿ, ಎದೊಳಿ, ಓಡಾಡಿ ಅಂತ ನಮಗೆ ಅದು ನೋಟಿಫೈ ಮಾಡ್ತಾ ಇರುತ್ತೆ. ಅನ್ಲಾಕ್ ಸ್ಕ್ರೀನ್ನ ಆನ್ ಮಾಡಿಕೊಂಡ್ರೆ ನಾವು ಆ್ಯಕ್ಚುಲಾಗಿ ಫೋನಿಂದನೇ ನಾವು ಇದು ವಾಚ್ ಬ್ಯಾಂಡ್ನಿಂದನೇ ನಾವು ಫೋನ್ ಅನ್ಲಾಕ್ ಮಾಡ್ಕೋಬೋದು. ಇನ್ಕಮಿಂಗ್ ಕಾಲ್ ಅದೇ ಯಾವ ನೋಟಿಫಿಕೇಷನ್ ನಮಗೆ ಬೇಕು ಬೇಡ ಅನ್ನೋದ್ರ ಬಗ್ಗೆ ಇಲ್ಲಿ ಆನ್ ಆಫ್ ಮಾಡ್ಕೋಬೋದು. ಅದು ಬಿಟ್ಟರೆ ಇದೆಲ್ಲ ಇನ್ನು ನಾರ್ಮಲ್ ಸೆಟ್ಟಿಂಗ್ಸೇ ಇದೆ. ಡಿಸ್ಪ್ಲೇ ಹೆಂಗಿರುತ್ತೆ, ಯಾವ ಥರ ಇಟ್ಕೋಬೇಕು, ಬ್ರೈಟ್ ಎಷ್ಟು ಇಟ್ಕೋಬೇಕು, ವೆದರ್ ಸೆಟ್ಟಿಂಗ್ಸು, ಯಾವುದು ನಮ್ಮ ಸಿಟಿ ಏನು ಅಂತ ಎಲ್ಲ ನಾವಿಲ್ಲೇ ಆ್ಯಪ್ ಮೂಲಕನೇ ನಾವು ಅದಕ್ಕೆ ತಿಳಿಸ್ಬೇಕು. ಆ್ಯಕ್ಚುಲಾಗಿ ಆ್ಯಪ್ ಮೂಲಕನೇ ತಿಳಿಸ್ಬೇಕು. ಇದು ಬಂದು MI ಇದು ಈ ಥರ ಕಾಣಿಸುತ್ತೆ ನಮಗೆ. ನೋಡಿ ಅದು ಒಂದು ಟಾರ್ಗೆಟ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಪರ್ ಡೇಗೆ 5000 ಸ್ಟೆಪ್ಸು, ಇಲ್ಲ 8000, ಇಲ್ಲ 10,000 ಸ್ಟೆಪ್ಸು, ಆ ಥರ ಫಿಕ್ಸ್ ಮಾಡಿಕೊಂಡ್ರೆ ಅದು ಗ್ರಾಫ್ ತೋರಿಸುತ್ತೆ. ಪರ್ ಡೇಗೆ ಎಷ್ಟು ಸ್ಟೆಪ್ಸ್ ಹೋಗಿದ್ದೀವಿ ಏನು ಅನ್ನೋದನ್ನು ಈ ಗ್ರಾಫಲ್ಲಿ ನಮ್ಗೆ ತೋರಿಸ್ತಾ ಇರುತ್ತೆ. ವಾಕಿಂಗ್, ಇದು ರನ್ನಿಂಗು, ಸೈಕ್ಲಿಂಗ್, ಇದೆಲ್ಲ GPS ಮೂಲಕ ಇದು ಮಾಡ್ಕೊಳುತ್ತೆ. ಎಷ್ಟು ದೂರ ನಾವು ರನ್ ಮಾಡ್ತೀವಿ, ಎಷ್ಟು ದೂರ ವಾಕ್ ಮಾಡ್ತೀವಿ ಅನ್ನೋದನ್ನು GPS ಮೂಲಕನೇ ರೆಕಾರ್ಡ್ ಮಾಡುತ್ತೆ ನಮಗೆ. ಇದು ಬಂದು MI ಆ್ಯಪ್ ಈ ಥರ ಇರುತ್ತೆ ನೋಡಿ. MI ಆ್ಯಪಲ್ಲಿ ಎಷ್ಟು ಇದೆ ನಮಗೆ ಅಂದರೆ ಇದು ಸೆಟ್ಟಿಂಗ್ಸು ತುಂಬ ಇದೆ ನಮಗೆ ಆ್ಯಕ್ಚುಲಾಗಿ. ನೋಡಿ ಮೈ ಬ್ಯಾಂಡ್ 30 ನೋಡಿ ಇಲ್ಲಿ ತೋರಿಸುತ್ತೆ ನೋಡಿ ಏನು ಅಂತ. ಲಾಸ್ಟ್ ಚಾರ್ಜ್ 11 days ago, 11 ದಿನದ ಹಿಂದ್ಗಡೆ ನಾನು ಚಾರ್ಜ್ ಮಾಡಿದ್ದೆ ಆ್ಯಕ್ಚುಲಿ 100%. ಅಲ್ಲಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದುವರೆಗೂ ಚಾರ್ಜಿಂಗ್ ಹಾಕಿಲ್ಲ, ಇನ್ನೂ 34% ತೋರಿಸ್ತಾ ಇದೆ. MI ಬ್ಯಾಂಡ್ 4 ನೋಡೋಣ. ಇದು OnePlus ಬ್ಯಾಟ್ರಿ ಬ್ಯಾಕಪ್ ಹೆಂಗಿದೆ ಅಂತ ನೋಡೋಣ. ಇದ್ರಲ್ಲಿ ನೋಡಿ ಎಷ್ಟು ಸೆಟ್ಟಿಂಗ್ಸ್ ಇದೆ,
ತುಂಬ ಸೆಟ್ಟಿಂಗ್ಸ್ ಇದೆ ಇದರಲ್ಲಿ ಆ್ಯಕ್ಚುಲಾಗಿ. ನೋಡಿ ಸೆಟ್ ಗೋಲ್ಸ್, ಇಲ್ಲಿ ನಾವು ಗೋಲ್ ಸೆಟ್ ಮಾಡ್ಕೋಬೇಕು. ಇಲ್ಲಿ 5000 ಸ್ಟೆಪ್ಸು 56 kg ಅಂತ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು 63 kgs. ಓಕೆ, ಸೆಟ್ಟಿಂಗ್ ಮಾಡ್ಕೋಬೇಕು. ಅದು ಬಿಟ್ಟರೆ ಇದು ಆ್ಯಪ್ ವಾಚ್ ಫೇಸ್, ಅದು ತುಂಬ ಸೆಟ್ಟಿಂಗ್ಸ್ ಇದೆ ಆ್ಯಕ್ಚುಲಿ ಇದರಲ್ಲಿ. ಇವಾಗ ನಾವು ಇದಕ್ಕೆ OnePlus ಬ್ಯಾಂಡ್ಗೆ ಹೋಗೋಣ. ಅದ್ರದ್ದು ಆ್ಯಪ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇದು ಡೈಲಿ ಆ್ಯಕ್ಟಿವಿಟೀಸ್, ಇದು ಅದೇ ಎಷ್ಟು ಸ್ಟೆಪ್ಸ್ ಹೋಗಿದ್ದೀವಿ ಅನ್ನೋದು, ಏನು ವರ್ಕೌಟ್ ಮಾಡಿದ್ದೀವಿ, ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀವಿ ಅನ್ನೋದನ್ನೆಲ್ಲ ನಾವಿಲ್ಲಿ ಕಾಣ್ತೀವಿ. ಹಾರ್ಟ್ ರೇಟ್ ಆ್ಯಕ್ಚುಲಿ ನಾನು ಇವತ್ತು ನಾನು ಆ್ಯಕ್ಚುಲಿ ಇದು ಯೂಸ್ ಮಾಡಿಲ್ಲ ಬ್ಯಾಂಡ್. ಲಾಸ್ಟ್ 2 days 3 days ಏನೋ ಕಂಟಿನ್ಯೂಸ್ ಯೂಸ್ ಮಾಡಿದೆ. ಇವತ್ತು ಯೂಸ್ ಮಾಡಿಲ್ಲ. ನೋಡಿ, ಇದು ಅಷ್ಟೇ ಸ್ಲೀಪ್ ಮಾನಿಟರಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದೆ. ಸೇಮ್ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಏನು ಜಸ್ಟ್ 3 to 5 minutes ಅದೇನೋ ಜಾಸ್ತಿ ಅಂತ ತೋರಿಸ್ತಾ ಇದೆ, ಇದು ಜಸ್ಟ್ ಕಮ್ಮಿ ಅಂತ ತೋರಿಸ್ತಾ ಇದೆ ಅಷ್ಟೇ. ಡೀಪ್ ಸ್ಲೀಪು 32 minutes ಮಾತ್ರ ತೋರಿಸ್ತಾ ಇದೆ, ಅದರಲ್ಲಿ 41 minutes ತೋರಿಸ್ತು. ಆ ಥರ 5 to 10 minutes ಅಂತರದಲ್ಲಿ ನಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ನೋಡಿ, ಟೋಟಲ್ ಸ್ಲೀಪ್ ಬಂದು ನಂದು 6 hours 34 minutes. ಅದೇ MI ಬ್ಯಾಂಡಲ್ಲಿ ಎಷ್ಟು ತೋರಿಸ್ತಾ ಇದೆ, ಅದು 6 hours 38 minutes ತೋರಿಸ್ತಾ ಇದೆ ಅಲ್ವಾ. ಎಲ್ಲ ಎರಡು ಆ್ಯಕ್ಚುಲಿ ಅಂದರೆ ಆ್ಯಪ್ ಪರವಾಗಿಲ್ಲ. ಅಂದರೆ ಬ್ಯಾಂಡ್ ಎರಡೂ ರೀಡಿಂಗ್ಸಲ್ಲಿ ಆಗಲಿ, ಅದರದ್ದು ಸ್ಟೆಪ್ಸ್ ಕೌಂಟ್ ಆಗಲಿ ಎಲ್ಲ ಅಕ್ಯುರೇಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಎರಡಕ್ಕೂ ಸೇಮ್ ತೋರಿಸ್ತಾ ಇದೆ, ಏನು ಇದಿಲ್ಲ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಇವಾಗ ಇಲ್ಲಿಂದ ನೋಡಿ ಹಾರ್ಟ್ ರೇಟು ಇದು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ನಾವು ಆನ್ ಮಾಡಿದ್ರೆ ಅಲ್ಲೇ ಹಾರ್ಟ್ ರೇಟ್ ಕೌಂಟ್ ಆಗುತ್ತೆ. ವೆರಾಸ್ OnePlus ಬ್ಯಾಂಡಲ್ಲಿ ಆ ಥರ ಇಲ್ಲ. ಇದು ಅಷ್ಟೇ ಸೇಮ್ ವೀಕ್ ನೋಡಿ ಎಷ್ಟು ಸ್ಟೆಪ್ಸ್ ಹೋಗಿದ್ದೀವಿ. ಇದು ಬಂದು ಸ್ಲೀಪ್ ಮಾನಿಟರಿಂಗ್. ಇದು ನೋಡಿ ಲಾಸ್ಟ್ 3 days ಯೂಸ್ ಮಾಡ್ತಾ ಇರೋದಕ್ಕೆ 3 days ತೋರಿಸ್ತಾ ಇದೆ. ಮತ್ತು ಇದು SpO2 ಆಕ್ಸಿಜನ್ ಲೆವೆಲ್ ಬ್ಲಡ್ಡಲ್ಲಿ ಅದೆಷ್ಟಿದೆ ಅಂತ ಕೌಂಟ್ ಮಾಡೋದು ಅಲ್ಲಿ ತೋರಿಸುತ್ತೆ. ಇದು ಬಂದು ವರ್ಕೌಟ್ ಲಾಗ್ಸ್, ಏನು ವರ್ಕೌಟ್ ಮಾಡ್ತಾಯಿದ್ದೀವಿ ಪರ್ ಡೇಗೆ ಅನ್ನೋದ್ರ ಬಗ್ಗೆ ಅದು ನಮಗೆ ತೋರಿಸುತ್ತೆ. ಫಿಟ್ನೆಸ್ ಇದು ಅಷ್ಟೇ ಸೇಮ್, ಅದರಲ್ಲಿ ರನ್ನಿಂಗು, ವಾಕಿಂಗು ಪ್ಲಸ್ ಇನ್ನೊಂದೇನೋ ಆಪ್ಷನ್ ಇತ್ತು ಅದರಲ್ಲಿ. ಇದರಲ್ಲಿ ರನ್ನಿಂಗು ಮತ್ತು ವಾಕಿಂಗ್ ಮಾತ್ರ ಇದೆ. ಇದರಲ್ಲಿ ರನ್ನಿಂಗು, ವಾಕಿಂಗು, ಸೈಕ್ಲಿಂಗ್, ಇದರಲ್ಲಿ ರನ್ನಿಂಗ್, ವಾಕಿಂಗ್ ಮಾತ್ರ ಇದೆ. ಮತ್ತು ಮ್ಯಾನೇಜಿಗೆ ಬಂದರೆ ಇದರಲ್ಲಿ ನೋಡಿ, ಇದರಲ್ಲಿ ಸೆಟ್ಟಿಂಗ್ಸ್ ಇಷ್ಟೇ ಬರೋದು. ಇದರಲ್ಲಿ ಬ್ಯಾಟ್ರಿ ಲೆವೆಲ್ 45% ತೋರಿಸ್ತಾ ಇದೆ. ನಾನು ಲಾಸ್ಟ್ 3-4 days 3 nights ಯೂಸ್ ಮಾಡಿರೋದು. ಆದರೆ ಬ್ಯಾಟ್ರಿ ಬ್ಯಾಕಪ್ಪು ನನಗೆ ಬರೀ ಎಷ್ಟು 4 daysಗೆ 45% ಬಂದಿದೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ 1 week ಇದು ಬ್ಯಾಟ್ರಿ ಬರುತ್ತೆ ಅನಿಸ್ತಾ ಇದೆ ನನಗೆ, ವಿತ್ ಎಲ್ಲ ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡು. ಅದೇ ಹಾರ್ಟ್ ರೇಟ್, ಕಂಟಿನ್ಯೂಸ್ ಹಾರ್ಟ್ ರೇಟ್ನ ಏನಾದರೂ ಆಫ್ ಮಾಡಿಕೊಂಡ್ರೆ ಮೇ ಬಿ ಎಕ್ಸ್ಟೆಂಡ್ ಆಗ್ಬೋದು. 1-3 ದಿನಕ್ಕೋ ಅಥವಾ 2-3 ದಿನಕ್ಕಾದರೆ ಎಕ್ಸ್ಟೆಂಡ್ ಆಗ್ಬೋದು ಅನಿಸುತ್ತೆ. ಪರವಾಗಿಲ್ಲ. ಇದು ಟಿಪ್ಸ್ ಬಂದು ಅದೇ ಯಾವ ಥರ ಬ್ಯಾಂಡ್ ಯೂಸ್ ಮಾಡೋದು ಅಂತ ಜಸ್ಟ್ ಟಿಪ್ಸ್ ಬರುತ್ತೆ ಅಷ್ಟೇ. ವಾಚ್ ಫೇಸಸ್ ಹೋಗೋಣ. ನೋಡಿ, ಇಷ್ಟೇ ವಾಚ್ ಫೇಸಸ್. ಇದರಲ್ಲಿ ಡಿಸ್ಕವರಿಗೆ ಹೋದರೆ ತೋರಿಸುತ್ತೆ ವಾಚ್ ಫೇಸಸ್ ಎಷ್ಟಿದೆ ಅಂತ. ಯಾವುದೂ ನನಗೆ ತಿಳಿದ ಮಟ್ಟಿಗೆ ಯಾವುದು ಸರಿ ಇಲ್ಲ. ಅಂದರೆ ಬ್ಯಾಟ್ರಿ ಎಷ್ಟಿದೆ, ವಾಚ್ ಫೇಸಲ್ಲೇ ನಮಗೆ ಗೊತ್ತಾಗಬೇಕು ಆ್ಯಕ್ಚುಲಾಗಿ. ಬರೀ ಇದರಲ್ಲಿ ಸ್ಟೆಪ್ ಕೌಂಟ್ ತೋರಿಸುತ್ತೆ, ಮತ್ತು ಟೈಮ್ ಎಷ್ಟು, ಯಾವತ್ತು ಯಾವ ದಿನ ಅಂತ ತೋರಿಸ್ತಾ. ಎಲ್ಲ ವಾಚ್ ಫೇಸಲ್ಲಿ ಅಷ್ಟೇ ಇರೋದು. ಬ್ಯಾಟ್ರಿ ಲೆವೆಲ್ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ವಾಚ್ ಫೇಸಲ್ಲಿಲ್ಲ. ನನಗೆ ಇದು ಬ್ಯಾಟ್ರಿ ಕೌಂಟು ಇರಬೇಕು. ನೋಡಿ, ಇದರಲ್ಲಿ ತೋರಿಸ್ತೀನಿ MI ಬ್ಯಾಂಡಲ್ಲಿ. ನೋಡಿ, ಇಲ್ಲಿ ಸಂಡೇ, ಒಂದು ಸೆಕೆಂಡ್ ತೋರಿಸ್ತೀನಿ ನಿಮಗೆ ಹತ್ರದಿಂದ. ಕಾಣ್ತಾ ಇದೆಯಾ? ಒಂದು ಸೆಕೆಂಡ್, ಸ್ವಲ್ಪ ಬ್ರೈಟ್ ಕಮ್ಮಿ ಮಾಡ್ಕೊತೀನಿ ನಿಮಗೆ ಕ್ಲಿಯರಾಗಿ ಕಾಣೋ ಥರ.
ಈಗ ಕಾಣ್ತಿದ್ದಿಲ್ಲ ನೋಡಿ, ಇದರಲ್ಲಿ ಇದು ಜಾನ್ವರಿ ಸಂಡೇ 17ನೇ ತಾರೀಕು, ಇನ್ನು 34% ಬ್ಯಾಟ್ರಿ ಇದೆ. ಮೇಲೆ ಬ್ಲೂ ಕಲರ್ ಸಿಂಬಲ್ ಬರ್ತಿದೆಯಲ್ಲ, ಅದು ಬಂದು ಬ್ಲೂಟೂತ್. ಅದು ಬ್ಲೂಟೂತ್ ಕನೆಕ್ಟಿವಿಟಿ ಇದೆಯಾ, ಫೋನು ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ತೋರಿಸ್ತಾ ಇದೆ. ಮತ್ತು ಟೈಮು, ಇದು ಸ್ಟೆಪ್ಸ್ ಕೌಂಟ್, ಇದು ರೌಂಡು. ಅದು ಬಿಟ್ಟರೆ ಇದು ಹಾರ್ಟ್ ಬೀಟು, ಇದು ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ ಅಂತ, ಎಷ್ಟು ಸ್ಟೆಪ್ಸ್ ಹೋಗಿದ್ದೀನಿ ಅಂತ, ಎಷ್ಟು ಕಿಲೋಮೀಟ್ರ್ ಅಂತ, ಇಷ್ಟೂ ಒಂದೇ ಫೇಸಲ್ಲಿ ನಮಗೆ ಕಾಣಕ್ಕೆ ಬರುತ್ತೆ ಈ ವಾಚ್ ಫೇಸಲ್ಲಿ. ನೋಡಿ ಇದಿಷ್ಟು ಚೆನ್ನಾಗಿದೆ. ಅಂದರೆ ಬ್ಯಾಟ್ರಿ ಬ್ಯಾಕಪ್, ಅಂದರೆ ಬ್ಯಾಟ್ರಿ ನಮಗೆ ತೋರಿಸ್ತಾ ಇರುತ್ತೆ ಎಷ್ಟು % ಬ್ಯಾಟ್ರಿ ಇದೆ ಅಂತೇಳಿ. ನಾನು ಯಾವಾಗಾದರೂ ಎಷ್ಟು ನಾನು ಬ್ಯಾಟ್ರಿ ಅಂದರೆ ನಾಳೆ ಚಾರ್ಜಿಂಗ್ ಹಾಕಬೇಕಾ ಇಲ್ಲ ಬ್ಯಾಟ್ರಿ ಆಗೋಯ್ತು ಅನ್ನೋದನ್ನ ನೋಡ್ಕೋಬೋದು. ಆ್ಯಕ್ಚುಲಾಗಿ 15% ಬಂತು ಅಂತ ಹೇಳಿದ್ರೆ ಅದೇ ನಮಗೆ ಇಂಡಿಕೇಷನ್ ತೋರಿಸ್ತಾ ಇರುತ್ತೆ ಬ್ಯಾಟ್ರಿ ಲೋ ಆಗಿದೆ, ಚಾರ್ಜ್ ಮಾಡಿ ಅಂತೇಳಿ. ಇದರಲ್ಲಿ ಯಾವುದೇ ಯಾವುದೇ ಒಂದು ನಮಗೆ ಸ್ಕ್ರೀನ್ ಆ ಥರ ಇಲ್ಲ, ವಾಲ್ಪೇಪರು ನೋಡಿ, ಎಲ್ಲ ಬರೀ ಕ್ಲಾಕು, ಡೇ, ಟೈಮ್ ಅಷ್ಟೇ, ಇಷ್ಟೇ. ಅದು ಬಿಟ್ಟರೆ ಬ್ಯಾಟ್ರಿ ಲೆವೆಲ್ ಎಷ್ಟಿದೆ ಅಂದರೆ ಮುಂದಿನ ಫ್ಯೂಚರ್ಗೆ ಏನಾದರೂ ಅಪ್ಡೇಟ್ ಬರುತ್ತೆ ಅನಿಸುತ್ತೆ ನನಗೇನು. ಯಾಕಂದರೆ ಈಗ ತಾನೇ ಇದು ಫಸ್ಟ್ ಬ್ಯಾಂಡು MI ಅವ್ರದ್ದು. ಇದು ಆ್ಯಕ್ಚುಲಿಯಾಗಿ MI ಬ್ಯಾಂಡ್ ಅವ್ರದ್ದು ಇದು ಫಸ್ಟ್ ಬ್ಯಾಂಡು. ನೋಡೋಣ ಫ್ಯೂಚರಲ್ಲಿ ಏನಾದರೂ ಬರುತ್ತೋ ಏನೋ ಅಂತ. ಬಂತು ಅಂದರೆ ಗೊತ್ತಾಗುತ್ತೆ ಅನಿಸುತ್ತೆ ನನಗೆ, ನೋಡೋಣ. ಆದರೆ ಟೋಟಲಾಗಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ತಿಳಿದ ಮಟ್ಟಿಗೆ MI ಬ್ಯಾಂಡ್ ಓಕೆ. ಇದುವರೆಗೂ ನಾನು 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ, ಯಾವುದೇ ಏನೂ ಪ್ರಾಬ್ಲಮ್ ಬಂದಿಲ್ಲ. ಆ್ಯಕ್ಚುಲಿ ಬೆಲ್ಟೆಲ್ಲ ತುಂಬ ರಫಾಗಿ ಯೂಸ್ ಮಾಡ್ತಾಯಿದ್ದೆ ನಾನು. ಕೆಲವು ಟೈಮಲ್ಲಿ ಅರ್ಜೆಂಟಿಗೆ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದೆ ಈ ಬೆಲ್ಟ್ ಹಾಕ್ಕೊಂಡು. ಆ್ಯಕ್ಚುಲಾಗಿ ನಾನು ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಇದು ಬೆಲ್ಟ್ ಹಾಕ್ಕೊಂಡು ಸ್ವಿಮ್ ಮಾಡ್ಕೊಂಬಂದು ಎಲ್ಲೇ ನೀವು ಹ್ಯಾಂಡ್ ವಾಶ್ ಮಾಡ್ಕೊತೀರ ಅಂದ್ಕೊಳ್ಳಿ, ನೀವು ಅದನ್ನು ವಾಶ್ ಮಾಡ್ತೀರ ಹಂಗೆ ನೀವು ಬಿಟ್ಬಿಟ್ರೆ ಬಿಸಿಲಲ್ಲಿ ಹೋದರೆ ಆ ರಬ್ಬರ್ ಏನಾಗುತ್ತೆ, ಆ ಬಿಸಿಲಿಗೆ ಆ ನೀರಿಗೆ ಜಲ್ದಿ ಹೋಗ್ಬಿಡುತ್ತೆ ಇದು ರಬ್ಬರ್ ಏನೋ ಬೆಲ್ಟ್. ಹಂಗಾಗಿ ಎಲ್ಲಾದರೂ ಆಚೆ ಏನಾದರೂ ಕೈ ತೊಳ್ಕೊಳೋ ಕೆಲಸ ಏನಾದರೂ ಮಾಡಿಕೊಂಡ್ರೆ ಜಸ್ಟ್ ಅಲ್ಲಿಗೆ ಆವಾಗಲೇ ಬೆಲ್ಟ್ನ ಬಿಚ್ಚಿ ಅದನ್ನ ಕ್ಲೀನ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಜಲ್ದಿ ಹೋಗ್ಬಿಡುತ್ತೆ ಬೆಲ್ಟ್. ಯಾಕಂದರೆ ನಾನು ಆಗಲೇ ಇದು 2ನೇ ಬೆಲ್ಟ್ ನಂದಿದ್ದು, ಫಸ್ಟ್ ಬೆಲ್ಟ್ ಹೋಗ್ಬಿಡ್ತು ನನ್ನ. ಇದು ಫ್ರೆಂಡ್ಸ್ ನಮ್ಮ OnePlus ಬ್ಯಾಂಡ್ಗೂ ಮತ್ತು MI ಬ್ಯಾಂಡ್ಗಿರೋ ಡಿಫ್ರೆನ್ಸು. ಅಂದರೆ ಇನ್ನು ಫ್ಯೂಚರ್ ಬರೋ ಅಪ್ಡೇಟ್ಸಲ್ಲಿ ಇದು OnePlus ಬ್ಯಾಂಡ್ ಚೆನ್ನಾಗಿ ಬರುತ್ತೆ. ಅದ್ರದ್ದು ಆ್ಯಪ್ ಆಗಲಿ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೇನು. ಓಕೆ ಫ್ರೆಂಡ್ಸ್, ಇನ್ನು ಮುಂದೆ ತುಂಬ ಗ್ಯಾಡ್ಜೆಟ್ಸ್ ಬಗ್ಗೆ ನಾನು ಅನ್ಬಾಕ್ಸ್ ಮಾಡ್ತೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತುಂಬ ನನ್ನ ಕಡೆಯಿಂದ ನಿಮಗೇನಾದರೂ ಹೊಸ ವೀಡಿಯೋ ಆಗಲಿ ಏನೋ ಒಂದು ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಅಪ್ಡೇಷನ್ ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್, ವಂದನೆಗಳು. ಜೈ ಕರ್ನಾಟಕ.